ಇವತ್ತು ದೇಶದ ಸಂಸತ್ತು ಲೋಕಸಭೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಖಂಡನೀಯವಾದಂಥ ಘಟನೆ. ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇದು ನಮಗೂ ಕೂಡ ಒಂದು ಎಚ್ಚರಿಕೆ. ಯಾಕಂತಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಒಳಗಡೆ ಹೋಗಿ ಯಾರಿಂದಲೋ ಪಾಸ್ ತಕೊಂಡು, ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ರೈಟ್ ಅವ್ರ ರಾಂಗ್ ಗೊತ್ತಿಲ್ಲ. ನನಗೆ ಇನ್ಫಾರ್ಮೇಶನ್ ಆ ಥರ ಇದೆ. ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೇದು. ಯಾರು ಗೊತ್ತಿದ್ದಾರೆ ನಮಗೆ ಅಂಥವ್ರು ಪಾಸ್ ಕೊಟ್ರೆ ಒಳ್ಳೇದು. ಈಗ ಅಶೋಕ್ ಅವರು ಹೇಳಿದ್ರು, ನಾವು ಯಾರಿಗೋ ಪಾಸ್ ಕೊಟ್ಬಿಟ್ಟಿರ್ತೀವಿ, ಸೈನ್ ಮಾಡಿ ಬಂದಿರ್ತೀವಿ, ನಮ್ಮ PA ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ನಾವು ಕೊಡುವಾಗಲೇನೆ ನಮಗೆ ಗೊತ್ತಿದ್ರೆ ಮಾತ್ರ ಕೊಡಬೇಕು. ಗೊತ್ತಿಲ್ಲದವ್ರಿಗೆ ನೀವು ಪಾರ್ಲಿಮೆಂಟ್ಗೆ ಹೋಗಿ ಅಂತೇಳಿ ಅಥವಾ ಅಸೆಂಬ್ಲಿಗೆ ಹೋಗಿ ಅಂತೇಳಿ ಕೊಡಬಾರದು. ಬಹುಶಃ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು. ಮತ್ತೆ ಇಲ್ಲಿ ನೋಡಿದ್ರೆ, ಈ ಘಟನೆ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ. ಯಾಕಂತಂದ್ರೆ ಅವರು ಗ್ಯಾಸ್ ತಗೊಂಡ್ಬಂದು ಹಾಕಿದ್ದಾರೆ ಒಳಗಡೆಗೆ. ಬಹುಶಃ ಸೆಕ್ಯೂರಿಟಿ ಅವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಲ್ಲ, ತಪಾಸಣೆ ಮಾಡಿಲ್ಲ ಅಂತ ಹೇಳಿ ಅನ್ಸುತ್ತೆ. ತಪಾಸಣೆ ಮಾಡಿದ್ರೆ ಹಂಗೆಲ್ಲ ಬರ್ಲಿಕ್ಕಾಗಲ್ಲ. ಈಗ ನಾವೆಲ್ಲ ಅಸೆಂಬ್ಲಿಗೆ ಹೋದ್ರೆ ಅಲ್ಲ, ಪಾರ್ಲಿಮೆಂಟ್ ನೋಡಕ್ಕೂ ನಾವು ಸೆಂಟ್ರಲ್ ಹಾಲ್ಗೆ ಹೋಗ್ಬೇಕು ಅಂತ ಅನ್ನೋದಾದ್ರೆ ನಮ್ಮನ್ನೆಲ್ಲ ತಪಾಸಣೆ ಮಾಡ್ತಾರೆ. ಮಿನಿಸ್ಟ್ರಿಗಳಂದ್ರೂ ಕೂಡ ತಪಾಸಣೆ ಮಾಡ್ತಾರೆ. ಲೀಡರ್ ಆಫ್ ದಿ ಅಪೋಸಿಷನ್ ಅಂತಿದ್ರು ಕೂಡ ತಪಾಸಣೆ ಮಾಡ್ತಾರೆ. ಆ ತಪಾಸಣೆ ಮಾಡೂ ಕೂಡ ಈ ತರದ್ದು ನಡೆದಿದೆ ಅಂತಂದ್ರೆ ನಾನು ಆರೋಪ ಮಾಡ್ತಾ ಇಲ್ಲ. ಸೆಕ್ಯೂರಿಟಿ ಅವ್ರದ್ದು ಮೇಲ್ನೋಟಕ್ಕೆ ಲೋಪ ಎದ್ದು ಕಾಣಿಸುತ್ತೆ. ಅದಕ್ಕೆ ನಮಗೆ ಎಚ್ಚರಿಕೆ, ಈ ಸದನದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇಲ್ಲಿ ನಾನು ಹೇಳಿದ್ರಲ್ಲ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ, ನಮ್ಮ ಇಲ್ಲಿ ನೂರಾರು ಜನ ಇರ್ತಾರೆ. ಹೌದೇ ಎಂಟರ್ಡ್ ದಿ ಹೌಸ್ ಅನ್ನೋದೇ ಗೊತ್ತಾಗಲ್ಲ ನನಗೆ. ಬಹಳ ಜನ ಇರ್ತಾರೆ. ಅವರು ಬಹಳ ಜನ ಬಂದವರು ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಭಯೋತ್ಪಾದಕರು ಬರಬಹುದು, ಉಗ್ರರು ಬರಬಹುದು, ಯಾರು ಬೇಕಾದ್ರೂ ಬರಬಹುದು. ಹಿಂದೆ ಒಂದ್ಸಾರಿ ಪಾರ್ಲಿಮೆಂಟಿಗೆ ಉಗ್ರರು ನುಗ್ಬಿಟ್ಟಿದ್ರು, ವಾಜಪೇಯಿ ಅವರು ಪ್ರಧಾನಮಂತ್ರಿ ಇರುವಾಗ. ಸೊ ಅದರಿಂದ ಇದು ಈ ಸ್ಥಳಗಳನ್ನ ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದರಿಂದ ನಾನು ಹೋಮ್ ಮಿನಿಸ್ಟರ್ಗೂ ಹೇಳ್ತೀನಿ, ಅವರು ಕೂಡ ಎಲ್ಲ ಪೊಲೀಸ್ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ನೀವು ಕೂಡ ನಿಮ್ಮ ಸಿಬ್ಬಂದಿಯವರಿಗೆ ಎಲ್ರಿಗೂ ಕೂಡ ಬಹಳ ಕಟ್ಟುನಿಟ್ಟಾಗಿ ಸೆಕ್ಯೂರಿಟಿ ಲೋಪ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಬಹಳ ಜನ ಬರ್ತಾರೆ. ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸಬೇಕು. ಆಮೇಲೆ ಸೆಕ್ಯೂರಿಟಿ ಅವರು ಕೂಡ ಮಾಡಬೇಕು. ಬಟ್ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ. ಸದನಕ್ಕೆ ಲೋಕಸಭೆಗೆ ಇರೋದಿಲ್ಲ, ಸಂಸತ್ತಿಗೆ ಇರೋದಿಲ್ಲ, ವಿಧಾನಸಭೆಗೆ ಇರಲ್ಲ, ವಿಧಾನ ಪರಿಷತ್ಗೆ ಇರಲ್ಲ. ಸೊ ಇದನ್ನ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು ಅಂತ ಹೇಳಿ ನಮ್ಮ HK ಪಾಟೀಲರು ಇದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಘಟನೆ ತೀವ್ರವಾಗಿ ಖಂಡಿಸ್ತೀನಿ. ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೀನಿ. ಇಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಸಂಸದೀಯ ವ್ಯವಸ್ಥೆ ಏನು ಸದ್ಯಕ್ಕೆ ಏನೂ ಆಗಿಲ್ಲ. ಸುದೈವ ಏನೂ ಆಗಿಲ್ಲ. ತಕ್ಷಣ ಸ್ಪೀಕರ್ ಅದನ್ನು ಅರ್ಜೆಂಟ್ ಮಾಡಿ
ಅಲ್ಲಿ ಯಾರು ಎಂಪಿಗಳೆಲ್ಲ ಹೊರಗಡೆ ಹೋಗೋ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ. ಸುದೈವ ಏನೂ ಆಗಿಲ್ಲ ಇರ್ತಕ್ಕಂಥದ್ದು. ಬಟ್ ಗ್ಯಾಸ್ ಬಾಂಬ್ಗಳನ್ನ ಹಾಕಿದ್ದಾರೆ ಅಂತ ನನಗಿರೋ ಇನ್ಫಾರ್ಮೇಶನ್. ಗ್ಯಾಸ್ ಬಾಂಬ್ಗಳು, ಯಾಕಂದ್ರೆ ಗ್ಯಾಸ್ ಎಲ್ಲ ಬರ್ತಾ ಇದೆ. ನಾವು ನೋಡಿದಾಗ ಟಿವಿನಲ್ಲಿ ನೋಡಿದಾಗ ಅದನ್ನೇ ಬಾಂಬ್ ಅಂತಂದ್ರೆ ಅದೇನೇ ಎಕ್ಸ್ಪ್ಲೋಡ್ ಯಾವ್ದು ಎಕ್ಸ್ಪ್ಲೋಡ್ ಆಗುತ್ತೆ ಅವೆಲ್ಲ ಬಾಂಬ್ಗಳು. ಅದು ಗ್ಯಾಸ್ ಆಗ್ಬೋದು, ಟುಷ್ ಅನ್ನೋದಾಗ್ಬೋದು, ಸ್ಮೋಕ್ ಬಾಂಬ್, ಪಟಾಕಿಗಳಿಗೆಲ್ಲ ಬಾಂಬ್ ಅಂತ ಕರೆಯಲು ನಾವು ಬಾಂಬ್ ಪಟಾಕಿ ಅಂತ ಕರೀತಿರ್ಲಿಲ್ವ? ಅಟಮ್ ಬಾಂಬ್ ಅಂತ ಕೇಳ್ತಿದ್ದೀವಿ. ಅಟಮ್ ಬಾಂಬ್ ಅಂತೇಳಿ. ಅದರಿಂದ ಬಹಳ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾವೆಲ್ಲ ನಮ್ಮ ಸಿಬ್ಬಂದಿ ಇದ್ದಾರೆ, ಆ ಸಿಬ್ಬಂದಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಮಾಡಬೇಕು. ಅವರಿಗೆ ಸರಿಯಾದಂಥ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕು. ನಾನು ಮತ್ತೊಮ್ಮೆ ಈ ಘಟನೆ ಖಂಡಿಸ್ತೇನೆ, ಮತ್ತೆ ಇದು ಮರುಕಳಿಸದೇ ಇರಲಿ ಅಂತೇಳಿ ಆಶಿಸ್ತೇನೆ. ಆ ರೀತಿಯಾದಂಥ ಸೆಕ್ಯೂರಿಟಿ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಬಟ್ ಅಧ್ಯಕ್ಷ, ಇದರಲ್ಲಿ ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ. ಐ ಡೋಂಟ್ ನೋ ವೈ ಈ ಐಡೆಂಟಿಫೈ. ಯಾಕೆ ಅವ್ರ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ. ನಮ್ಮ ರಾಜ್ಯದ ಹಂಗೆಲ್ಲ ಫೋನ್ ಮಾಡ್ತಾ ಇದಾರೆ ಎಲ್ಲರೂ ಕೇಳಿ 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 ಬೆಳಗ್ಗೆಯಿಂದ. ಅದಕ್ಕೆ ಕೇಳ್ತಾ ಇದ್ದೀನಿ, ಐ ಡೋಂಟ್ ನೋ ವೈ ಈ ಗೇವ್ ದಿಸ್ ಸರ್ಟಿಫಿಕೇಟ್. ಯಾಕೆ ಸಾಮಾನ್ಯಗೆಲ್ಲ ಸ್ಕ್ರೀನ್ ಮಾಡ್ತಾರೆ, ನಾವುಗಳು ಇಲ್ಲಿ ಕೊಡ್ಬೇಕಾದ್ರೆ ನಾವು ಬಹಳ ಹುಷಾರಾಗಿ ನೋಡ್ತೀವಿ. ಪಾಪ ನೋಡಿ ಎಲ್ಲ ಬಂದೆಲ್ಲ ಕೂತಿರ್ತಾರೆ. ಅವ್ನು ಇದ್ದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾನು ಟಿವಿಲಿ ನೋಡಿದೆ, ಇದರಿಂದನೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮೇಲ್ಗಡೆಯಿಂದಾನೆ ಕೆಳಗಡೆ ಜಂಪ್ ಮಾಡ್ಬಿಟ್ಟಿದೆ. ಎಲ್ಲ ಎಂಪಿಗಳೆಲ್ಲ ಇಲಿಗಳ ತರ ಓಡಾಗಿ ಬಚ್ಚಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಇವರೇ ಹೇಳ್ಬೇಕು, ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು. ಅವ್ರು ಅದೇನ್ ಬುದ್ಧಿವಾದ ಹೇಳ್ತಾರ ದಯವಿಟ್ಟು ನಮ್ಮ ಅಪೋಸಿಷನ್ ಲೀಡರ್ ಎಲ್ಲ ಮಾತಾಡಿದ್ದಾರೆ, ವಿಚಾರ ಹೇಳಿದ್ದಾರೆ. ಇದು ಸರ್ವರ ಜವಾಬ್ದಾರಿ ಹೇಳಿದ್ದಾರೆ. ಅಲ್ಲ, ಬಿಜೆಪಿಯೋ ಎಂಪಿ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಎಂಪಿ ಆಗಿದ್ರೆ ಏನಾಗುತ್ತೆ? ಅಲ್ಲಿಗೆ ಕೂತ್ಕೊಳ್ಳಮ್ಮ. ಸಮರ್ಥನೆ ಮಾಡ್ಕೊಂತಾ ಇದ್ದಾರೆ. ನೋಡಿ, ಅಧ್ಯಕ್ಷರೇ, ಘಟನೆ ಬಿಡಿ ಸರ್. ಪ್ರತಾಪ್ ಸಿಂಹ ಸ್ವಲ್ಪ ಮೆಚೂರಿಟಿ ನೋಡಿ, ಅಲ್ಲಿರೋರೆಲ್ಲ ಸ್ವಲ್ಪ ಭಾರತೀಯರೇ. ಸ್ವಲ್ಪ ಮಟ್ಟಿನ ಪ್ರಭುತ್ವವನ್ನು ಪ್ರದರ್ಶಿಸಿ ಸದಸ್ಯರೆಲ್ಲರೂ ಕೂಡ ಹಲೋ, ನಿಮ್ಮ ಮೆಚೂರಿಟಿ ಸ್ವಲ್ಪ ತೋರ್ಪಡಿಸಿ. ಆಯ್ತು, ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಇಲ್ಲ, ಪ್ರತಿಪಕ್ಷ ನಾಯಕರು ಮಾತಾಡ್ದೆ ಮುಗಿಸಬೇಕು. ಆಯ್ತು. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಣ್ಣೆ ಮಾಡುವಂತ ಘಟನೆ. ಮುಖ್ಯಮಂತ್ರಿಗಳು ಮಾತಾಡಿದ್ರು, ಹೋಮ್ ಮಿನಿಸ್ಟರ್ ಎಲ್ಲ ಮಾಡಿದ್ರು. ಆಯ್ತು. ನಮ್ ಡಿ ಕೆ ಶಿವಕುಮಾರ್ ಅವ್ರು ಯಾಕೋ ಗೊತ್ತಿಲ್ಲ ಇದನ್ನ ಪೊಲಿಟಿಕಲೈಸ್. ಅವ್ರು ಖಂಡನೆ ಮಾಡಿದ್ದಾರೆ. ಅವ್ರ ತಮ್ಮನೂ ಇದ್ದಾರೆ ಎಂಪಿ. ಪೊಲಿಟಿಕಲ್ ಕೊಟ್ಟಿದ್ರೆ ತಮ್ಮ ಕೂತ್ಕೊಳ್ಳಿ. ಈಗ ನಾನು ಮಾತಾಡ್ತೇನೆ. ನೋಡಿ, ಏನಾದ್ರು ಲೆಟರ್ ಕೊಟ್ಟಿದ್ರೆ ಇದು ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ಬೇರೆ ನಾವು ಪಾರ್ಲಿಮೆಂಟ್ ಆಗಲೇ ಹೇಳಿದ್ರು, ನಾವು ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ ದೇಶದ ಪಾರ್ಲಿಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿರುವಂತವರು ಕಾಂಗ್ರೆಸ್ ಅವರು ಇದ್ದಾರೆ. ಅದು ಮತ್ತೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಲ್ಲಿ ಯಾಕೆ ಮಾತಾಡ್ತಿಲ್ಲ? ಏನಾದ್ರು ಆಪತ್ತಾಗಿದ್ದಾರೆ ಈಗ ಎಲ್ಲ ಪಾರ್ಟಿಯವ್ರಿಗೂ ಆಪತ್ತಾಗುತ್ತೆ. ಆಯ್ತು ಅಲ್ವಾ? ಈಗ ಅದನ್ನ ಇವರು ರಾಜಕಾರಣಗೊಳಿಸೋದಾದ್ರೆ ಎಲ್ಲ ಕೂತ್ಕೊಳ್ಳಿ. ಆಯ್ತಾಯ್ತು, ಕೂತ್ಕೊಳ್ಳಿ. ಸರಿ ಇಲ್ಲ, ಇದು ಸರಿ ಇಲ್ಲ. ಎಲ್ಲ ಆಯ್ತು. ನೋಡಿ, ಇದು ಅದೇ ಅದಕ್ಕೆ ಸಂಸದದ ಭದ್ರತೆ ವಿಚಾರ ಇದು. ನಾನು ಹೇಳಿದ್ದು ನಾನು ಮಾಡ್ಲಿ, ನೀವು ಮಾಡ್ಲಿ, ಅದಕ್ಕೆ ನಿಮ್ ಸ್ಟ್ಯಾಂಡ್ ಏನು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ತಮ್ಮನ ಎಂಪಿ ಅದಕ್ಕೆ ಹೇಳೋದು ನಿಮ್ಗೆ ಮಾತಾಡ್ತಾ ಇಲ್ಲ. ಅಂತ ಹೇಳಕ್ ಪಾರ್ಲಿಮೆಂಟ್ ಮೆಂಬರ್ ಪಾಸ್ ಕೊಡಿ. ತಮ್ಮನೆ ನಾಳೆ ಕೊಟ್ಟಿದ್ರೆ ನಿಮ್ ತಮ್ಮನ ನಾವು ಟೆರರಿಸ್ಟ್ ಅಂತ ಹೇಳಕ್ಕಾಗುತ್ತೆ? ಯಾರು ಹೇಳ್ತಾರೆ ನಂಗೆ? ಖಂಡಿಸುವಂತ ಮೂವ್ ಮಾಡ್ಬೇಕು ನೀವು. ನೋಡಿ, ಸಂಸದ ನೀವು
ಇದ್ರಿ ಇದಕ್ಕೆ? ಈಗ ಇಲ್ಲ ಅಧ್ಯಕ್ಷರೇ, ಮಾತಾಡಿದ್ರು, ಖಂಡಿಸಿದ್ದಾರೆ. ಯಾರಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇವತ್ತೇನಾಗ್ತಾ ಇತ್ತು ಸದನದಲ್ಲಿ? ಏನು ಆಗ್ತಾ ಇರಲಿಲ್ಲ. ಏನಾಗ್ತಾ ಇತ್ತು ಸದನದಲ್ಲಿ? ಆಗ್ತಾ ಇರಲಿಲ್ಲ. ಏನ್ ಜವಾಬ್ದಾರಿ ಇಲ್ವಾ ಒಬ್ರು ಸಂಸದರಿಗೆ? ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾರಲ್ಲ. ಸರಿ, ಇದೆಷ್ಟು ಪ್ರಬುದ್ಧತೆ? ಆಯ್ತು, ಖಂಡಿಸ್ತೀವಿ, ಖಂಡನೀಯ. ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಅದು ಖಂಡಿಸ್ತೀವಿ. ಆದ್ರೆ ಒಂದ್ ವೇಳೆ ಅದೇ ಪಾಸ್ ಅನ್ನ ಒಬ್ಬ ಕಾಂಗ್ರೆಸ್ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರು ಸುಮ್ನೆ ಇರ್ತಾ ಇದ್ರ? ಅವ್ರು ಯಾರು ಸುಮ್ನೆ ಇರ್ತಾ ಇದ್ರ? ದೇಶದ್ರೋಹಿ ಹಣಪಟ್ಟ ಕಟ್ಟಿ ನಮ್ಗೆಲ್ಲ ದೇಶದ್ರೋಹಿ ಹಣಪಟ್ಟ ಕಟ್ಬಿಟ್ಟು ನಮ್ಗೆ ಕಳಿಸ್ತಾ ಇದ್ರು. ವಿ ಆರ್ ಜಸ್ಟ್ ಆಸ್ಕಿಂಗ್ ಒಬ್ಬ ಸೀನಿಯರ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಹೀಗೆ ಏನ್ ಮಾಡೋದು ಸಾಧ್ಯ? ಈಗ ಎಲ್ಲ ವಿಚಾರ ಹೇಳಿದ್ದೀರಿ. ಈಗ ಇಲ್ಲಿ ಮುಂದುವರಿಸಬೇಕು, ಅಸೆಂಬ್ಲಿ ಬೇಡವಾ? ಅಲ್ಲಿ ಇಲ್ಲಿ ದೇಶ ಪ್ರೇಮ ಮುಗಿತು, ಮಾತಾಡ್ತಾರೆ. ಈಗ ಇವ್ರ ಸರ್ಟಿಫಿಕೇಟ್ ಅವೆಲ್ಲ ಮಾತಾಡಿದಾರೆ, ಕೂತ್ಕೊಳ್ಳಿ. ನಾನು ಈಗ ಸರ್ಟಿಫಿಕೇಟ್ ಇದು ಅವ್ರೇನೋ ತಿಳ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಬಿಜೆಪಿ ಅವ್ರದ್ದು ಅಂತ ತಿಳ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 50 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ. ಕೂತ್ಕೊಳ್ಳಿ, ಯಾಕೆ ರೀತಿ ಮಾಡ್ತೀರಿ ನೀವು? ಜನತಾ ಪಾರ್ಟಿನೂ ಆಡಳಿತ ಮಾಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ಆಡಳಿತ. ಪಾರ್ಲಿಮೆಂಟ್ ಎಲ್ಲರೂ ಸೇರಿದ್ದು ನಮ್ದು, ನಾವು ಎಲೆಕ್ಟ್ ಮಾಡೋದು. ನಾವು ಎಲೆಕ್ಟ್ ಮಾಡೋರು ಪಾರ್ಲಿಮೆಂಟ್ ಮೆಂಬರ್. ಕೂತ್ಕೊಳ್ಳಿ, ಬಸವಪ್ಪ ಕೂತ್ಕೊಳ್ಳಲ್ಲ. ಪಾರ್ಲಿಮೆಂಟ್ ಮಾಡಿರೋದ್ನ ಆಘಾತ ಮಾಡಬೇಕು. ಈ ತರ ರಾಜಕೀಯ ಮಾಡಿದ್ರೆ ಬೆಲೆನೇ ಇಲ್ಲ ಅದಕ್ಕೆ. ಸರ್, ಈಗ ಅಲ್ಲಿ ನೋಡಿ, ಈಗ ಏನಿದೆ? ಈಗ ಒಂದ್ ನಿಮಿಷ, 60 ವರ್ಷ ಕಾಂಗ್ರೆಸ್ ಅದೇ ಬಂಡವಾಳ ಆಯ್ತು. ಈಗ ನೀವೇನ್ ಮಾಡಿದ್ದೀರಾ ಹೇಳಿ? ಏನಾಗಿದೆ ನಿಮ್ಗೆ? ಮಂಗಳೂರು ಚಪ್ಪಲ್ ಇಂಚ್ ಸೀನಾ ಅನ್ಕೊಂಡು ಹೇಳ್ತಾ ಇದ್ರೆ ಏನಾಗಿದೆ? ಕೊಟ್ಟಿದ್ರಲ್ಲ, ಅದಕ್ಕೇನಂತೀರಾ? ಈಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗೆ ಅಧ್ಯಕ್ಷರೇ ಇದು? ಆಯ್ತು, ಈಗ ಕೂತ್ಕೊಳ್ಳಿ. ಇಲ್ಲ, ಮಾತಾಡ್ರಿ, ಕರೆಕ್ಟ್ ಆಗಿ ಮಾತಾಡಿ. ಈಗ ಕರೆಕ್ಟ್ ಆಗಿ ಮಾತಾಡಿ. ಯಾರಿಗೆ ಬೇಡ ಅಂತ ಇದ್ದಾರೆ? ಈಗ ಏನ್ ನಮ್ ಕಾಲದಲ್ಲಿ ಪಾಸ್ ಇಶ್ಯೂ ಮಾಡಿದ್ವಾ ಉಗ್ರವಾದಿಗಳಿಗೆ ಬಂದಿದೆ ಅಟ್ಯಾಕ್ ಮಾಡಕ್ಕೆ? ಯಾವ ನಾವು ಕೊಡ್ತೀರಿ. ಒಳ್ಳೆ ಕಥೆ ಆಯ್ತು ಅಧ್ಯಕ್ಷರೇ. ಎಲ್ಲರೂ ಪಾಸ್ ಇಶ್ಯೂ ಮಾಡ್ತಾರೋ ಆಡಳಿತದಲ್ಲಿ ಅವರು 50 ವರ್ಷ ಏನಾಗಿಲ್ಲ, 60 ವರ್ಷ ಏನಾಗಿಲ್ಲ, ಅದೇ ಕಥೆ ಆಯ್ತಲ್ಲ. ಇನ್ನ ಎಷ್ಟು ಮಂತ್ರಿ ಕೂತ್ಕೊಳ್ಳಿ, ಎಲ್ಲ ಸದಸ್ಯರು ಕೂತ್ಕೊಳ್ಳಿ. ಸದಸ್ಯರು ಈಗ ನೋಡಿ, ಒಂದ್ ಸೆಕೆಂಡ್. ಈಗ ಅಲ್ಲ ನೋಡಿ, ಕೊಟ್ಟಿರ್ತೀವಿ. ಈಗ ಸಂಬಂಧಪಟ್ಟಾಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಲಾ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ. ರಾಜಕೀಯವಾಗಿ ನಿಮ್ಗೆ ಸಮಾಧಾನ ಆಗುತ್ತೆ ನಿಮ್ಗೆ? ಈಗ 6 ಜನ ಕೂತ್ಕೊಳ್ಳಿ. ಅಪೋಸಿಷನ್ ಲೀಡರ್ ಮಾತಾಡ್ತಾರೆ, ಕೂತ್ಕೊಳ್ಳಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾನು ಹೋಗ್ತಾ ಇರ್ತೀನಿ, ಲಿಫ್ಟ್ ಹತ್ರ ಹೋದಾಗ ನನ್ನ ಸುತ್ತೂ ಜನ ಇರ್ತಾರೆ. ಆದ್ರೆ ಏನು ಅಂತ ಆಗಾರ ಯಾರು ನೀವ ಬಿಟ್ಟಿರೋದು ಅದನ್ನ? ಈಗ ಯಾರು ಬಿಟ್ಟಿರೋರು? ಮುಖ್ಯಮಂತ್ರಿಗಳು ಹೋಗ್ತಾ ಇರ್ಬೇಕಾದ್ರೆ ಸುತ್ತಲೂ ಜನ ಯಾರು? ನಿಮ್ಮ ಕಸ್ಟಡಿಯಲ್ಲಿದೆ. ಹಾಗಾದ್ರೆ ನೀವು ಅಪರಾಧಿ ಆಗ್ತೀರಾ? ಈಗ ಮಂಗಳೂರಲ್ಲಿ ಆಟೋ ಬಾಂಬ್ ಆಯ್ತು, ಹೇಳಿದ್ರು ಅವ್ರು ನನ್ನ ಸಹೋದರರು ಅಂದ್ರು. ಹಾಗಾದ್ರೆ ನಾವು ಅವ್ರನ್ನ ಅಪರಾಧಿ ಅಂತ ಹೇಳಿದ್ರ? ಟೆರರಿಸ್ಟ್ ಅಂತ ಹೇಳಿದ್ರ ಅವ್ರನ್ನ? ಕುಕ್ಕರ್ ಬಾಂಬ್ ಆಯ್ತಲ್ಲ, ಕುಕ್ಕರ್ ಬಾಂಬ್ ಆದಾಗ ಏನ್ ಹೇಳಿದ್ರು? ನೋಡಿ, ಅದನ್ನೀಗ ಚರ್ಚೆಗಾಗಲ್ಲ, ಸಬ್ಜೆಕ್ಟ್ ಬೇರೆಯವರೇ. ಕೂತ್ಕೊಳ್ಳಿ. ಈಗ ವಿಷಯ ಸಂಬಂಧಪಟ್ಟ ಹಾಗೆ ನಾವು ಈಗ ಬರೀ ರಾಜಕೀಯವಾಗಿ ತಗೊಂಡು ಹೋಗ್ಬೇಕು. ಟೆರರಿಸ್ಟ್ ಅಂದ್ರೆ ನಾವು ಅದರಲ್ಲಿ ನಾವಂದಿಲ್ಲಲ್ಲ ಟೆರರಿಸ್ಟ್ ಅಂತ. ನಾವೇನ ಅಂದ್ರ ಶಿವಕುಮಾರ್ ಅವ್ರನ್ನ ಟೆರರಿಸ್ಟ್ ಅಂತ? ಕುಕ್ಕರ್ ಬಾಂಬ್ ಅದನ್ನ ಇದು ನೋಡಿ, ಇದೆಲ್ಲ ಚರ್ಚೆ ಮಾಡೋ ವಿಚಾರವಲ್ಲ. ನೋಡಿ, ಈ ನಾಳೆ ನಮ್ಮ ಸದನದಲ್ಲೂ ಆಗ್ಬೋದ ನಾವು ಗೊತ್ತಿಲ್ಲ, ಮುಂದೆ ಯಾವತ್ತಾದ್ರೂ ಅದಾಗಬಾರ್ದು. ಅವತ್ ಯಾರೋ ಪಾರ್ಟಿ, ಅವತ್ ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಪಾರ್ಟಿ ಇರ್ಬೋದು. ಎಲ್ಲಿವರೆಗೂ ಪಾರ್ಲಿಮೆಂಟ್ ನಮ್ದು, ಈ ವಿಧಾನಸಭೆ ನಮ್ದು ಅನ್ನೋದು ಬರೋದಿಲ್ವೋ, ಈ ತರದ ವ್ಯಕ್ತಿಗಳಿಂದಾನೇ ಹಾಳಾಗೋದು. ನೋಡಿ, ವ್ಯಕ್ತಿಗಳಿಂದಾನೇ ಹಾಳಾಗೋದು. ಈ ತರದ ಈಗ ಈ ರೀತಿ ಪರಸ್ಪರ ನೀವು ಇದೇನು ಅನಗತ್ಯವಾಗಿರ್ತಕ್ಕಂಥ ಅನಾರೋಗ್ಯಕರವಾಗಿರ್ತಕ್ಕಂಥ ರಾಜಕೀಯ ಮಾತುಗಳನ್ನ ಬಳಸ್ತಾ ಇದ್ದಾರೆ. ಅವ್ರು 2 ಮಾತು ಹೇಳಿದ್ರು. ನೀವು ರಾಜಕಾರಣ ಮಾಡಿದ್ದೀರಿ. ಯಾರು ರಾಜಕಾರಣ ಮಾಡ್ತಾರೆ? ನೀವು ಡಿಸಿಎಂ ಬಗ್ಗೆ ಏನ್ ಹೇಳಿದ್ರು? ಮುಖ್ಯಮಂತ್ರಿಗಳ ಬಗ್ಗೆ ಏನ್ ಹೇಳಿದ್ರಿ ನೀವು? ರಾಜೀನಾಮೆ ಅಂತ
ತನಿಖೆ ಆದ್ಮೇಲೆ ನೋಡೋಣ ಅಂತ ನಾನು ರಾಜೀನಾಮೆ ಕೊಡಿದ್ದಿಲ್ಲ. ಆದ್ರೆ ನೀವು ರಾಜಕೀಯ ಮಾಡೋದಕ್ಕೆ ಅದು ತಪ್ಪು ಮಾತಾಡಿದ್ರಿ. ನಿಮ್ ಪಾರ್ಟಿಯವ್ರು ಮಾತಾಡ್ತಾ ಇರೋದು. ಆಯ್ತು, ನೀವೀಗ ನೀವು ಇದೇ ರೀತಿ ಚರ್ಚೆ ಮಾಡ್ತೀರಿ, ಏನ್ ಮಾಡ್ತೀರಿ? ಈಗ ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಮೊದಲು ಒಂದು ಹೇಳಿಕೆಯನ್ನ ಮಾಡಿದ್ರು. ಒಂದು ನಿಮಿಷ. ಕಾನೂನು ಸಚಿವರು ಸಭೆಗೆ ಒಂದು ಮಾಹಿತಿಯನ್ನು ಕೊಡ್ತಾ ಒಂದು ಹೇಳಿಕೆಯನ್ನು ಮಾಡಿದ್ದೀರಾ. ತದನಂತರ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು, ಕೂತ್ಕೊಳ್ಳಿ, ಹೋಮ್ ಮಿನಿಸ್ಟರ್ ಮಾತಾಡಿದ್ರು, ಸುರೇಶ್ ಶ್ರೀವಾಸ್ತವ್ ಎಲ್ಲರೂ ಕೂಡ ಇದನ್ನ ಖಂಡನೆ ಮಾಡಿದ್ದಾರೆ. ದಟ್ ಟೈಮ್ ಉಪಮುಖ್ಯಮಂತ್ರಿಗಳು ಈ ವಿಷಯನ ಪ್ರಸ್ತಾಪ ಮಾಡೋ ಅಗತ್ಯನೇ ಇರಲಿಲ್ಲ. ಇವತ್ತು ಆಗಿರೋ ಇನ್ಸಿಡೆಂಟ್ ಖಂಡನೆ ಮಾಡಪ್ಪ, ರೆಸಲ್ಯೂಷನ್ ಮಾಡು. ನೀ ಖಂಡನೆ ಮಾಡ್ಬಿಟ್ಟು ರೆಸಲ್ಯೂಷನ್ ಖಂಡನೆ ಮಾಡಿ ರೆಸಲ್ಯೂಷನ್ ಮಾಡೋಣ. ನೋಡಿ, ಅದೇ ಕಾಂಗ್ರೆಸ್ ಅವ್ರು ಯಾರು ಕೊಟ್ಬಿಟ್ಟಿದ್ದೀವಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಆಯ್ತು, ಈ ರೀತಿ ಮಾತಾಡ ಹೇಗಿದೆ ಅಲ್ಲ? ಈಗ ಸದನವನ್ನು 10 ನಿಮಿಷ ಮುಂದೂಡಿದ್ದೇನೆ. ಯಾಕೆ ಮುಂದೂಡ್ತೀರಿ ಸರ್?